ಅಭಿವೃದ್ಧಿಗೆ ಯಾವುದೇ ತೊಂದರೆ ಇಲ್ಲ. 10 ಗುಡಿ ಗೋಪುರ ಕಟ್ಟಂತ ಅರ್ಜಿ ಕೊಟ್ಟಿವಿ ನಾವು. ಅದ್ರಾಗ ಒಂದು ಗುಡಿದಾಗಿಲ್ಲ. ಗುಡಿ ಗೋಪುರ ಕಟ್ಟಕ್ಕೆ ನಮ್ಮ ಹತ್ರ ರೊಕ್ಕ ಕಡಿಮೆ ಇರಬಹುದು, ಆದ್ರೆ ಬಡವರು ಬದುಕಿನಲ್ಲಿ ಕಣ್ಣೀರು ಏನು ಸುರಿಸ್ತಾರಲ್ಲ, ಆ ಕಣ್ಣೀರು ಒರೆಸೋದಕ್ಕೆ ಸರ್ಕಾರದೊಳಗೆ ಏನೂ ದುಡ್ಡಿನ ಕೊರತೆ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಬಂಧುಗಳೇ. ಒಟ್ಟು ಈ ಜನತಾ ದರ್ಶನದ ಉದ್ದೇಶ ನಮ್ಮ ಪ್ರಜೆಯ ಪ್ರಭು, ಆ ಪ್ರಜೆಯ ಗೌರವವನ್ನು ಕಾಪಾಡೋದರ ಜೊತೆಗೆ ಅವನ ಬೇಡಿಕೆಯನ್ನು ಈಡೇರಿಸುವಂತ, ಅವನ ಅರ್ಜಿಯನ್ನ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಆಗಲಿ. ಎಲ್ಲರೂ ಸ್ವಲ್ಪ ಬ್ರೀಫ್ ಆಗಿರಿ. ಯಾರು ಹೇಳೋ ರೀತಿ ಬಹಳ ಹೇಳ್ಬೇಡ್ರಿ. ನೀವು ನಮಗ್ ತಿಳಿಯುವಂಗೆ ಹೇಳಿದ್ರೆ ಸಾಕು. ನಿಮಗ್ ಬೇಕಾದದ್ದು ನಿರ್ಧಾರ, ನಿಮಗ್ ಬೇಕಾಗಿದ್ದು ಪರಿಹಾರ, ಅದನ್ನ ನಾವು ಕೊಡೋದಕ್ಕೆ ಬಹಳ ತೀವ್ರವಾಗಿ ಕೆಲಸ ಮಾಡ್ತೀವಿ. ಎಲ್ಲ ಅಧಿಕಾರಿಗಳಿದ್ದೇವೆ ನಾವೀಗ. ಜಿಲ್ಲಾ ಕಂದಾಯ ಇಲಾಖೆ ಅಧಿಕಾರಿ ಅದಾರ, ಜಿಲ್ಲಾ ಪಂಚಾಯತಿ ಅವರು ಅದಾರ, ತಾಲೂಕು ಪಂಚಾಯತಿ ಅವರು ಅದಾರ. ಇಂಥವ್ರಿಲ್ಲ ಅಂತಿಲ್ಲ, ಇಂಥವ್ರಿಲ್ಲ ಅಂತಿಲ್ಲ, ಎಲ್ಲರೂ ಅದಾರ. ನಾನು ನೀವು ಎಲ್ಲಿ ಮಠ ಕೂಡಿರ್ತೀರಿ, ಎಲ್ಲಿ ಮಠ ಕಡೆಯದವ ಮುಗಿತಾನ ಅಲ್ಲಿವರೆಗೆ ಯಾವಾಗ ನಡಕ್ ಬಿಟ್ರೆ ಬೇಕಾರೆ ನಾನು JS ಪಾಟೀಲ್ರು ಊಟ ಮಾಡಿ ಬರ್ತೀವಿ, ಇಲ್ಲಾಂದ್ರೆ ಇಲ್ಲೇ ಊಟ ಮಾಡ್ತೀನಿ. ಅಷ್ಟು ಬಿಟ್ರೆ ನಿಮ್ಮನ್ನೆಲ್ಲರೂ ನೋಡಿ, ನಿಮ್ಮೆಲ್ಲರೂ ಕೇಳಿ, ನಮ್ಮ ಮೇಲೆ ಕನಿಕರ ಬಂದು ನೀವು ಬಿಟ್ರಿ ಅಂದ್ರೆ ಅಷ್ಟೇ ಅವಾಗ ಹೋಗ್ತೇವೆ ನಾವು. ಆತಿಲ್ಲ, ಅದಕ್ಕೆ ಯಾರು ಅವಸರ ಮಾಡ್ಬೇಡಿ, ಯಾರು ಅವಸರ ಮಾಡ್ಬೇಡ್ರಿ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಅವ್ರು ಹೇಳಿದ್ರೂ ಕೇಳಂಗಿಲ್ಲ, ನೀವ್ ಹೇಳಿದ್ರು ಕೇಳಂಗಿಲ್ಲ, ನಮ್ಮ ತಲೆ ಚಿಟ್ ಅಂತ ಹೋಗ್ತದೆ ಅಂತ ಹೇಳಿ ಹಂಗ್ ಮಾಡುವಂತ ವಾತಾವರಣ ಸೃಷ್ಟಿ ಮಾಡಬೇಡ್ರಿ. ಇದೊಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತದೆ. ನಾವೆಲ್ಲರೂ ಸಹಕಾರ ಮಾಡಿದ್ರೆ ಆ ಸಹಕಾರವನ್ನ ದಯಮಾಡಿ ತಾವೆಲ್ಲರೂ ಮಾಡ್ತೀರಿ, ಮಾಡಬೇಕು ಅಂತ ಕೇಳಿ